ಎಲ್ಲರಿಗೂ ನಮಸ್ತೆ. ಇವತ್ತಿನ ಕ್ಲಾಸಿನಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಬಗ್ಗೆ ಸ್ಟಡಿಯನ್ನು ಮಾಡುವ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ is a manager who will be appointed by the joint stock company, and his main duty and responsibility is to manage human resources in a efficient manner. Let us know the meaning of human resource manager. Who actually he is. So human resource manager is a person who is in charge of the department that deals with the employment, training, performance appraisal, support, records and other activities of a company's employees. So human resource manager anta helidre nimge ತಕ್ಕಮಟ್ಟಿಗೆ ಇನ್ಫಾರ್ಮೇಷನ್ ಇರಬಹುದು. ಅವರು ಒಂದು ಡಿಪಾರ್ಟ್ಮೆಂಟಿನ ಮ್ಯಾನೇಜರ್ ಆಗಿರ್ತಾರೆ. ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್ ಆಗಿರ್ತಾರೆ. ಅವ್ರಿಗೆ ಏನೆಲ್ಲ ಡ್ಯೂಟೀಸ್ ಅನ್ನ ಕೊಟ್ಟಿರ್ತಾರೆ, ಆಕ್ಟಿವಿಟೀಸ್ ಅನ್ನ ಅಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಆಕ್ಟಿವಿಟಿ ಆಗಿರ್ಬೋದು, ಟ್ರೈನಿಂಗ್ ಆಕ್ಟಿವಿಟಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡುವಂಥದ್ದಾಗಿರ್ಬೋದು, ಸಪೋರ್ಟ್ ಅಥವಾ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡುವಂಥದ್ದು ಅಥವಾ ಇನ್ನಿತರೆ ಆಕ್ಟಿವಿಟೀಸ್ ಅದು ವರ್ಕರ್ಸಿಗೆ ರಿಲೇಟ್ ಆಗಿ ಇರಬೇಕಾಗುತ್ತೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಅದು ಸೆಲೆಕ್ಷನ್ಗೆ ಸಂಬಂಧಪಟ್ಟಿದ್ದು. ಸೊ ಕಂಪನಿ ಒಳಗಡೆ ಎಷ್ಟು ವೇಕೆನ್ಸೀಸ್ ಇದೆ, ಖಾಲಿ ಹುದ್ದೆ ಎಷ್ಟಿದೆ, ಮತ್ತೆ ಅದನ್ನು ಯಾವ ರೀತಿಯಾಗಿ ಅವರು ಸೈಂಟಿಫಿಕಲಿ ಸೂಟೇಬಲ್ ಕ್ಯಾಂಡಿಡೇಟನ್ನು ಹೇಗೆ ಸೆಲೆಕ್ಟ್ ಮಾಡೋದು, ಬರೀ ಇಂಟರ್ವ್ಯೂ ಮುಖಾಂತರ ಬಂದಂಥ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡೋದಾ ಅಥವಾ ಅವರಿಗೆ ರಿಟರ್ನ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿಬಿಟ್ಟು ಆಪ್ಟಿಟ್ಯೂಡ್ ಟೆಸ್ಟ್ ಮುಖಾಂತರ, ಆಟಿಟ್ಯೂಡ್ ಟೆಸ್ಟ್ ಮುಖಾಂತರ, ಇಂಟ್ರೆಸ್ಟ್ ಟೆಸ್ಟ್ ಮುಖಾಂತರ ಅವರನ್ನು ಸೆಲೆಕ್ಟ್ ಮಾಡೋದಾ, ಯಾವ ರೀತಿಯಾಗಿ ಅಂತ ಹೇಳಿ ಅದನ್ನು ಡಿಸೈಡ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಸೆಲೆಕ್ಟ್ ಆದ ನಂತರ ಹೊಸದಾಗಿ ಅಪಾಯಿಂಟ್ ಆದಂಥ ಕ್ಯಾಂಡಿಡೇಟಿಗೆ, ಎಂಪ್ಲಾಯಿಗೆ, ವರ್ಕರಿಗೆ ಟ್ರೈನಿಂಗ್ ಕೊಡಬೇಕಾಗತ್ತೆ. ಸೊ ಯಾವ ಕ್ಯಾಂಡಿಡೇಟಿಗೆ ಎಷ್ಟು ದಿವಸದ ಟ್ರೈನಿಂಗನ್ನು ಕೊಡಬೇಕು ಮತ್ತು ಅದು ಆನ್ ದ ಜಾಬ್ ಟ್ರೈನಿಂಗ್ ಕೊಡಬೇಕಾ ಅಥವಾ ಆಫ್ ದ ಜಾಬ್ ಟ್ರೈನಿಂಗ್ ಕೊಡಬೇಕಾ ಅಂತ ಹೇಳಿ ಡಿಸೈಡ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳಿದರೆ ಇಲ್ಲಿ ಪ್ರತಿಯೊಂದು ವರ್ಕರ್ ಯಾರನ್ನೆಲ್ಲ ಅಪಾಯಿಂಟ್ ಮಾಡಿರ್ತಾರೆ ಮತ್ತು ಈಗಾಗಲೇ ಆ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿ ಇದೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಅಥವಾ ಅಪ್ರೈಸಲ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಸೊ ಯಾವ ವರ್ಕರ್ ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾವ ವರ್ಕರ್ ಕಾಟಾಚಾರಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಯಾವ ವರ್ಕರ್ ಸುಮ್ಮನೆ ಕೆಲಸ ಇದೆ ಅಲ್ವಾ, ದಿವಸ ದುಡ್ಕೊಂಡು ಹೋಗುವ ಆ ಆಲೋಚನೆಯನ್ನು ಇಟ್ಕೊಂಡು ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಎಫಿಷಿಯೆಂಟ್ ಆಗಿ ಫುಲ್ ಇನ್ವಾಲ್ವ್ಮೆಂಟನ್ನು, ಇಂಟ್ರೆಸ್ಟನ್ನು, ಡೆಡಿಕೇಶನನ್ನು ತೋರಿಸ್ಬಿಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ಐಡೆಂಟಿಫೈ ಮಾಡಬೇಕು. ಅವರ ಎಲ್ಲ ಕ್ಯಾಟಗರಿಯ ವರ್ಕರ್ಸಿನ ಪರ್ಫಾರ್ಮೆನ್ಸನ್ನು ಅಪ್ರೈಸ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಅದೇ ರೀತಿಯಾಗಿ ವರ್ಕರ್ಸಿಗೆ ಸಪೋರ್ಟ್ ಮಾಡುವಂಥದ್ದು. ಸಪೋರ್ಟ್ ಅಂತ ಹೇಳಿದರೆ ಅವರ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವರ್ಕರ್ಸಿನ ಇನ್ಫಾರ್ಮೇಷನನ್ನು, ರೆಕಾರ್ಡ್ಸನ್ನು ಡೀಟೇಲ್ ಆಗಿ ಇಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಅಪಾಯಿಂಟ್ಮೆಂಟಿಂದ ಮೇ ಬಿ ರಿಟೈರ್ಮೆಂಟ್ ತನಕ ಅಥವಾ ರಿಲೀವ್ ಮಾಡುವ ತನಕ ಆ ವರ್ಕರನ್ನು ಅವರ ಬಗ್ಗೆ ಡೀಟೇಲ್ ಆದಂಥ ರೆಕಾರ್ಡ್ಸನ್ನು ಟೈಮ್ ಟು ಟೈಮ್ ಮೇಂಟೈನ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಇವಾಗ ನಾವು ಯಾವ್ಯಾವ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟೀಸನ್ನು HR ಮ್ಯಾನೇಜರ್ ನಿಭಾಯಿಸ್ತಾರೆ ಅದನ್ನು ಸ್ಟಡಿ ಮಾಡುವ. Supervisory responsibilities. Management is going to provide supervisory responsibilities to the HR manager. So under supervisory responsibilities, there are 4 responsibilities which will be handled by which will be operated by the HR manager. So what are the various supervisory responsibilities? Let us study one by one. First one is recruitment, interview, hires and trains new staff in the department. ಆಗ ನಾವು ಡಿಸ್ಕಸ್ ಮಾಡಿದ ಹಾಗೇನೆ, ಸ್ಟಡಿ ಮಾಡಿದ ಹಾಗೇನೆ HR ಮ್ಯಾನೇಜರಿನ ಜವಾಬ್ದಾರಿ ರಿಕ್ರೂಟ್ಮೆಂಟ್ ಆಗಿರುತ್ತೆ. ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಕಂಪ್ನಿಯಲ್ಲಿ ಎಷ್ಟು ವೇಕೆನ್ಸಿ ಇದೆ ಆ ವೇಕೆನ್ಸಿಯನ್ನು ಫಿಲ್ಅಪ್ ಮಾಡಲಿಕ್ಕೆ ಅಡ್ವರ್ಟೈಸ್ಮೆಂಟನ್ನು ಕೊಡುವಂಥದ್ದು. ಅಡ್ವರ್ಟೈಸ್ಮೆಂಟನ್ನು ಸುಮ್ಮನೆ ಕೊಡುವಂಥದ್ದಲ್ಲ, ಆ ಅಡ್ವರ್ಟೈಸ್ಮೆಂಟನ್ನು ಓದಿ ಅಥವಾ ಕೇಳಿಸ್ಕೊಂಡು ಅಥವಾ ನೋಡಿಬಿಟ್ಟು ಪಬ್ಲಿಕ್ಕಿಗೆ ಮೋಟಿವೇಟ್ ಮಾಡಿಬಿಟ್ಟು ನಮ್ಮ ಆರ್ಗನೈಸೇಷನ್ಗೆ ಅಪ್ಲೈ ಮಾಡಿ ಅಂತ ಹೇಳಿ ಆ ರೀತಿಯಾಗಿ ಇನ್ಸ್ಪೈರ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ಅದು ರಿಕ್ರೂಟ್ಮೆಂಟಲ್ಲಿ ಬರುತ್ತೆ. ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡೋದು, ಯಾವ ಡೇಟಿಗೆ, ಯಾವ ಟೈಮಲ್ಲಿ, ಯಾವ ಪ್ಲೇಸಿನಲ್ಲಿ ಕ್ಯಾಂಡಿಡೇಟ್ಸಿಗೆ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಬೇಕಾಗತ್ತೆ. ಅದನ್ನು ಆ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟಿಯನ್ನು HR ಮ್ಯಾನೇಜರಿಗೆ ಕೊಟ್ಟಿರ್ತಾರೆ.
ನೆಕ್ಸ್ಟ್ ಹೈಯರ್ಸ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕರ್ಸ್ ಅನ್ನ ಶಾರ್ಟ್ ಟರ್ಮ್ ಪೀರಿಯಡ್ಗೆ ಅಪಾಯಿಂಟ್ ಮಾಡ್ಕೊಳ್ಳೋ ಅಂಥದ್ದು. ಟ್ರೈನ್ಸ್ ಅಂದ್ರೆ ಟ್ರೈನಿಂಗ್ ಅನ್ನ ಕೊಡುವಂಥದ್ದು. ಯಾವ ವರ್ಕರಿಗೆ ಆನ್ ದ ಜಾಬ್ ಟ್ರೈನಿಂಗ್ ಕೊಡಬೇಕು ಅಥವಾ ಯಾವ ವರ್ಕರಿಗೆ ಕ್ಲಾಸ್ ರೂಮ್ ಸೆಟಪಿನಲ್ಲಿ ಟ್ರೈನಿಂಗ್, ಆಫ್ ದ ಜಾಬ್ ಟ್ರೈನಿಂಗ್ ಅನ್ನ ಕೊಡಬೇಕಾಗುತ್ತೆ. ಇದನ್ನ ನೋಡ್ಕೊಳ್ಳುವಂಥ ಸೂಪರ್ವೈಸರ್ ರೆಸ್ಪಾನ್ಸಿಬಿಲಿಟಿ HR ಮ್ಯಾನೇಜರ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಓವರ್ಸೀಸ್ ದ ಡೈಲಿ ವರ್ಕ್ ಫ್ಲೋ ಆಫ್ ದ ಡಿಪಾರ್ಟ್ಮೆಂಟ್. ಓವರ್ಸೀಸ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಸೂಪರ್ವೈಸಿಂಗ್. ಸೊ ಏನು ಡಿಪಾರ್ಟ್ಮೆಂಟಲ್ಲಿ ರೆಗ್ಯುಲರ್ ಆಗಿ ಡೈಲಿ ಯಾವ ರೀತಿಯಾದಂಥ ಆಕ್ಟಿವಿಟೀಸ್ ಅವರ ಡಿಪಾರ್ಟ್ಮೆಂಟಲ್ಲಿ HR ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ, ಎಸ್ಪೆಷಲಿ ಅದನ್ನು ಸೂಪರ್ವೈಸ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ವರ್ಕರ್ಸ್ಗೆ ಬರೀ HR ಮ್ಯಾನೇಜರ್ ಕೆಲಸವನ್ನ ಕೊಟ್ಬಿಟ್ಟು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಳುವಂಥ ಜವಾಬ್ದಾರಿ ಆಗಿರಬಾರ್ದು. ಹಂತವಾಗಿ ವರ್ಕರ್ಸಿನ ಆಕ್ಟಿವಿಟೀಸ್ ಯಾವ ರೀತಿಯಾಗಿದೆ, ಅವರ ಬಿಹೇವಿಯರ್ ಯಾವ ರೀತಿಯಾಗಿದೆ, ಟಾರ್ಗೆಟ್ ಅನ್ನು ಅಚೀವ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಹೇಳಿ ಸೂಪರ್ವೈಸ್ ಮಾಡಬೇಕಾಗುತ್ತೆ. ಅದು HR ಮ್ಯಾನೇಜರಿನ ಜವಾಬ್ದಾರಿ ಆಗಿರುತ್ತೆ. ನೆಕ್ಸ್ಟ್ ಈಸ್ ಪ್ರೊವೈಡ್ಸ್ ಕನ್ಸ್ಟ್ರಕ್ಟಿವ್ ಅಂಡ್ ಟೈಮ್ಲಿ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. Constructive and timely performance evaluation here refers to time performance of each and every individual worker has to be evaluated by the HR manager. It is his or her own responsibility. So ಹಂತವಾಗಿ ವರ್ಕರ್ಸ್ ಇನ ಪರ್ಫಾರ್ಮೆನ್ಸ್ ಅನ್ನ ಅವರು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ, ಎಕ್ಸಾಮೈನ್ ಮಾಡಬೇಕಾಗುತ್ತೆ, ಅಪ್ರೈಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ HR ಮ್ಯಾನೇಜರ್ ಅನ್ನ ಜವಾಬ್ದಾರಿ ಹ್ಯಾಂಡಲ್ಸ್ ಡಿಸಿಪ್ಲಿನ್ ಅಂಡ್ ಟರ್ಮಿನೇಷನ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಂಪನಿ ಪಾಲಿಸಿ. ಸೊ ಹ್ಯಾಂಡಲ್ಸ್ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಇಲ್ಲಿ ವರ್ಕರ್ಸಿನ ಬಿಹೇವಿಯರ್ ಅನ್ನ ಕಂಟ್ರೋಲ್ ಮಾಡುವಂತ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ಯಾರಾದ್ರೂ ಡಿಸಿಪ್ಲಿನ್ ಆಗಿ ಕೆಲಸವನ್ನ ಮಾಡ್ತಾ ಇಲ್ಲ, ವಾತಾವರಣವನ್ನ ವರ್ಕಿಂಗ್ ಎನ್ವೈರನ್ಮೆಂಟ್ ಅನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಇದ್ರೆ ಅಂತ ವರ್ಕರ್ಸ್ ಅನ್ನ ಕರೆದು ಅವರಿಗೆ ಕೌನ್ಸಿಲ್ ಅನ್ನ ಮಾಡಿಬಿಟ್ಟು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತಿಳುವಳಿಕೆಯನ್ನ ಹೇಳ್ಬಿಟ್ಟು ವರ್ಕರ್ಸ್ ಅನ್ನ ಮತ್ತೆ ಕೆಲಸಕ್ಕೆ ಕಳಿಸ್ಬೇಕಾಗುತ್ತೆ. ಈ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ಸೊ ಕೆಲಸವನ್ನ ನಾನು ವರ್ಕರಿಗೆ ಅಸೈನ್ ಮಾಡಿದ್ದೇನೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ, ಜಗಳ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಹಾಗೆ HR ಮ್ಯಾನೇಜರ್ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಿಸ್ ಡ್ಯೂಟಿ ಇಸ್ ಟು ಮೇಂಟೈನ್ ಡಿಸಿಪ್ಲಿನ್ ಇನ್ ದ ಆರ್ಗನೈಸೇಷನ್, ಇನ್ ದ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಅದರಲ್ಲೂ HR ಡಿಪಾರ್ಟ್ಮೆಂಟ್ ಅಲ್ಲಿ ಡಿಸಿಪ್ಲಿನ್ಡ್ ಆಗಿ ವರ್ಕರ್ಸ್ ಇರಬೇಕು ಅಂತ ಹೇಳಿ ನೋಡ್ಕೊಳ್ಳುವಂತ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ಅದರ ಜೊತೆಗೆ ಟರ್ಮಿನೇಷನ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಂಪನಿ ಪಾಲಿಸಿ. ಸೊ ಕಂಪನಿ ಪಾಲಿಸಿಯ ಪ್ರಕಾರ ವರ್ಕರ್ ಅನ್ನ ಯಾವ ವರ್ಕರ್ ಅನ್ನ ಟರ್ಮಿನೇಟ್ ಮಾಡಬೇಕಾಗುತ್ತೆ ಅಂದ್ರೆ ಕೆಲಸದಿಂದ ತೆಗೆದು ಹಾಕಬೇಕಾಗುತ್ತೆ, ಅದನ್ನ ಕಂಪನಿ ಪಾಲಿಸೀಸ್ ಪ್ರಕಾರನೇ ತೆಗೆದು ಹಾಕಬೇಕಾಗುತ್ತೆ ವರ್ಕರ್ಸ್ ಅನ್ನ ಅಂತ ಹೇಳಿದ್ರೆ. ಇವಾಗ ಒಬ್ಬ ವರ್ಕರ್ ಮ್ಯಾನೇಜರ್ ಜೊತೆ ಸರಿಯಾಗಿ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂತ ಇದ್ದಾಗ, ಬಿಸ್ನೆಸ್ ರಿಲೇಶನ್ಶಿಪ್ ಚೆನ್ನಾಗಿ ಇಲ್ಲ ಅಂತ ಇದ್ದಾಗ HR ಮ್ಯಾನೇಜರ್ ಅವನ್ನ ಸ್ಟ್ರೇಟ್ ಆಗಿ ಕೆಲಸದಿಂದ ತೆಗೆದು ಹಾಕಕ್ಕೆ ಆಗೋದಿಲ್ಲ. ವರ್ಕರ್ ಅನ್ನ ಕೆಲಸದಿಂದ ತೆಗೆದು ಹಾಕಬೇಕು ಅಂತ ಹೇಳಿದ್ರೆ ಕಂಪನಿ ಪಾಲಿಸೀಸ್ ಅನ್ನ ಗಮನದಲ್ಲಿ ಇಡಬೇಕು. ಕಂಪನಿ ಪಾಲಿಸೀಸ್ ಅಲ್ಲಿ ಒಬ್ಬ ಅಪಾಯಿಂಟೆಡ್ ವರ್ಕರ್ ಅನ್ನ ತೆಗೆದು ಹಾಕಬೇಕು, ಟರ್ಮಿನೇಟ್ ಮಾಡಬೇಕು ಕೆಲಸದಿಂದ ಅಂತ ಇದ್ದಾಗ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ ಅದನ್ನ ಸ್ಟಡಿ ಮಾಡಬೇಕಾಗುತ್ತೆ. ವರ್ಕರಿನ ಯಾವ್ದೆಲ್ಲ ಬಿಹೇವಿಯರ್ದಿಂದ ಅವನನ್ನ ಕೆಲಸದಿಂದ ತೆಗೆದು ಹಾಕಬೇಕಾಗುತ್ತೆ, ಆ ರೀತಿಯಾದಂತ ಬಿಹೇವಿಯರ್ ವರ್ಕರ್ ತೋರ್ಪಡಿಸಿದಾರಾ ಅಂತ ಹೇಳಿ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸುಮ್ಮನೆ ಅವನ್ನ ನೋಡಿದ್ರೆ ನನಗೆ ಆಗೋದಿಲ್ಲ, ಅವನನ್ನ ಕೆಲಸದಿಂದ ತೆಗಿತೇನೆ, ಈ ರೀತಿಯಾಗಿ HR ಮ್ಯಾನೇಜರ್ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾವುದೇ ಒಬ್ಬ ವರ್ಕರ್ ತನ್ನ ಕೆಲಸವನ್ನ ನಿಭಾಯಿಸ್ಕೊಂಡು ರಿಟೈರ್ಮೆಂಟ್ ಹಂತಕ್ಕೆ ಬಂದಿದ್ದಾರೆ, ಈಗ ರಿಟೈರ್ಮೆಂಟ್ ಏಜ್ ಬಂದಿದೆ, ಸೊ ಅವರನ್ನ ರಿಲೀವ್ ಮಾಡಬೇಕು, ಅವರನ್ನ ರಿಟೈರ್ಮೆಂಟ್ ಕೊಡ್ಬೇಕು ಅಂತ ಹೇಳಿದ್ರೆ ಅಗೇನ್ ಕಂಪನಿ ಪಾಲಿಸೀಸ್ ಅಲ್ಲಿ ಏನ್ ಪ್ರೊಸೀಜರ್ ಇರುತ್ತೆ ಅದನ್ನ ಗಮನದಲ್ಲಿ ಇಟ್ಕೊಂಡು ವರ್ಕರ್ಗೆ ರಿಟೈರ್ಮೆಂಟ್ ಅನ್ನ ಕೊಡ್ಬೇಕಾಗುತ್ತೆ. Next, duties and responsibilities. Under that, first one is to provide. Here duties and responsibilities refers to duties and responsibilities of HR manager to provide support and guidance to HR management and other staff when complex, specialized, sensitive questions or issues arises. So sensitive issues ಗಮನಕ್ಕೆ ಬಂದಾಗ, ಸೆನ್ಸಿಟಿವ್ ಇಶ್ಯೂಸ್ ಅಂತ ಹೇಳಿದ್ರೆ ಯಾವ ಇಶ್ಯೂಸ್ ತುಂಬಾ ಕಾಂಪ್ಲೆಕ್ಸ್ ಆಗಿ ಇರುತ್ತೆ ಅಥವಾ ವರ್ಕರ್ಸಿನ ಹಿತಾಸಕ್ತಿ ಅಲ್ಲಿ ಇರುತ್ತೆ ಅಂತ ಇದ್ದಾಗ ಅಂತ ಇಶ್ಯೂಸ್ ಅನ್ನ HR ಮ್ಯಾನೇಜರ್ ಸರಿಯಾಗಿ ನಿಭಾಯಿಸಬೇಕಾಗುತ್ತೆ. ಅದು ಅವರ ಜವಾಬ್ದಾರಿ, HR ಮ್ಯಾನೇಜರಿನ ಜವಾಬ್ದಾರಿ ಆಗಿರುತ್ತೆ. ಬೇರೆ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್ ಬಂದು ಇಲ್ಲಿ ವರ್ಕರ್ಸ್ಗೆ ಸಂಬಂಧಪಟ್ಟಂತ ಇಶ್ಯೂಸ್ ಅನ್ನು ಅವರು ಕೈಗೆ ಎತ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸೊ HR ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ, ವರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆ ಇದೆ ಅಂತ ಇದ್ರೆ ಆ ಎಲ್ಲ ಇಶ್ಯೂಸ್ ಅನ್ನ ಸಾರ್ಟ್ ಔಟ್ ಮಾಡೋದು, ಆ ಎಲ್ಲ ಇಶ್ಯೂಸ್ ಅನ್ನ ನಿಭಾಯಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಅಥವಾ ಸೊಲ್ಯೂಷನ್ ಅನ್ನ ಹುಡ್ಕೊಳ್ಳುವಂತ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ.
ಹ್ಯೂಮನ್ ರಿಸೋರ್ಸಸ್ಗೆ ಹಂತವಾಗಿ ಎಲ್ಲೆಲ್ಲಿ ಸಪೋರ್ಟಿನ ಅವಶ್ಯಕತೆ ಇರುತ್ತೆ, ಅಂದರೆ ಮ್ಯಾನೇಜರಿಂದ ಅಥವಾ ಮ್ಯಾನೇಜರ್ ಸೈಡಿನಿಂದ ಗೈಡೆನ್ಸಿನ ಅವಶ್ಯಕತೆ ಇರುತ್ತೆ. ಆ ಸಪೋರ್ಟ್ ಮತ್ತು ಗೈಡೆನ್ಸ್ ಎರಡನ್ನೂ ಹ್ಯೂಮನ್ ರಿಸೋರ್ಸಸ್ಗೆ ವರ್ಕರ್ಸ್ಗೆ ಕೊಡುವಂಥ ಜವಾಬ್ದಾರಿ ಡ್ಯೂಟಿ HR ಮ್ಯಾನೇಜರ್ದಾಗಿರುತ್ತೆ. ಸೆಕೆಂಡ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಕ್ರಿಯೇಟ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ and initiatives that provide internal development opportunities for employees. So here, to create learning and development programs and initiatives. So ಯಾವ ವರ್ಕರ್ ಆರ್ಗನೈಸೇಷನಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದಾನೆ ಅಥವಾ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಅವರಿಗೆ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ಲರ್ನಿಂಗ್ ಮತ್ತು ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಬೇಕಾಗತ್ತೆ. ಕಾನ್ಫರೆನ್ಸಸ್ಸನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ, ಆ್ಯನ್ಯುವಲ್ ಮೀಟನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವರ್ಕರಿಗೆ ಒಂದೇ ಸಮಾನವಾಗಿ ಟ್ಯಾಲೆಂಟ್ಸ್ ಅಥವಾ ಸ್ಕಿಲ್ ಸೆಟ್ಸ್ ಇರೋದಿಲ್ಲ. ಸೊ ಯಾವ್ಯಾವ ಸ್ಕಿಲ್ ಸೆಟ್ಸ್ ವರ್ಕರ್ಸಿನಲ್ಲಿ ಇಲ್ಲ ಅಂತ ಕಂಡು ಬಂದಾಗ ಅದನ್ನು ಕಲೀಲಿಕ್ಕೆ, ಅದನ್ನು ಎಕ್ವೈರ್ ಮಾಡಲಿಕ್ಕೆ ಅವಕಾಶವನ್ನು HR ಮ್ಯಾನೇಜರ್ ಪ್ರೋಗ್ರಾಮ್ ಮುಖಾಂತರ ಮಾಡಿಕೊಡ್ಬೇಕಾಗುತ್ತೆ. ಇದರಿಂದ ಇಂಟರ್ನಲ್ ಡೆವಲಪ್ಮೆಂಟ್ ಆಗುತ್ತೆ, ವರ್ಕರ್ಸಿನ ಇಂಟರ್ನಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಆ ವರ್ಕರ್ಸ್ ತಮ್ಮಲ್ಲಿ ಡೆವಲಪ್ಮೆಂಟನ್ನು ತರಲಿಕ್ಕೆ ಅವರು ಅವಕಾಶವನ್ನು ಹುಡುಕ್ತಾ ಇರ್ತಾರೆ. ಸೊ ಆ ಅಪಾರ್ಚುನಿಟಿಯನ್ನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಕಲ್ಪಿಸಿ ಕೊಡಬೇಕಾಗುತ್ತೆ. ಅಪಾರ್ಚುನಿಟೀಸನ್ನು ಕಲ್ಪಿಸಿ ಕೊಡಲಿಲ್ಲ ಅಂತ ಇದ್ದಾಗ HR ಏನಿದ್ದಾರೆ, ವರ್ಕರ್ಸ್ ಏನಿದ್ದಾರೆ, ಅವರಿಗೆ ತಮ್ಮ ಕರಿಯರನ್ನು ಡೆವಲಪ್ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ, ಅದು ಸಾಧ್ಯ ಆಗೋದಿಲ್ಲ. ಸೊ ಎಲ್ಲೆಲ್ಲಿ ಅವಕಾಶ HR ಮ್ಯಾನೇಜರ್ ಮುಖಾಂತರ ವರ್ಕರ್ಸಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಡೆವಲಪ್ಮೆಂಟ್ ಅಥವಾ ಗ್ರೋತನ್ನು ಮಾಡಲಿಕ್ಕೆ ಅವರ ಕರಿಯರಿನಲ್ಲಿ, ಸೊ ಆ ಎಲ್ಲ ಅವಕಾಶವನ್ನು HR ಮ್ಯಾನೇಜರ್ ಆದವರು ವರ್ಕರ್ಸಿಗೆ ಮಾಡಿಕೊಡ್ಬೇಕಾಗುತ್ತೆ. ಥರ್ಡ್ ಒನ್ ಈಸ್ ಟು ಓವರ್ಸಿ ಎಂಪ್ಲಾಯಿ ಡಿಸಿಪ್ಲಿನರಿ ಮೀಟಿಂಗ್ಸ್, ಟರ್ಮಿನೇಷನ್ಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಎಕ್ಸೆಟ್ರಾ. ಥರ್ಡ್ ಪಾಯಿಂಟಲ್ಲಿ ನೀವು ನೋಟ್ಸನ್ನು ಬರಿಬೇಕಾದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, TO ಅಂತ ಬರ್ಕೊಳ್ಳಿ. ಟು ಓವರ್ಸಿ ಎಂಪ್ಲಾಯಿ ಡಿಸಿಪ್ಲಿನರಿ ಮೀಟಿಂಗ್ಸ್, ಟರ್ಮಿನೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್. ಸೊ HR ಮ್ಯಾನೇಜರಿನ ಇನ್ನೊಂದು ಡ್ಯೂಟಿ ಏನು ಅಂತ ಹೇಳಿದರೆ ಡಿಸಿಪ್ಲಿನನ್ನು ಮೇಂಟೈನ್ ಮಾಡುವಂಥದ್ದು, ಮತ್ತು ಕೆಲಸದಿಂದ ತೆಗೆದು ಹಾಕಬೇಕಾದ್ರೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು. ಕೆಲಸದಿಂದ ತೆಗೆದು ಹಾಕಬೇಕಾದ್ರೆ ಅವ್ರಿಗೇನು ಕಾಂಪನ್ಸೇಷನ್ನು ಅಥವಾ ಏನು ಅವರಿಗೆ ವರ್ಕರ್ಸ್ಗೆ ಪೇಮೆಂಟ್ ಮಾಡಲಿಕ್ಕೆ ಇರುತ್ತೆ, PF ಆಗಿರ್ಬೋದು, ಗ್ರ್ಯಾಚ್ಯುಟಿ ಆಗಿರ್ಬೋದು, ಅದನ್ನು ಗಮನಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ವರ್ಕರ್ಸ್ ಮೇಲೆ ಏನಾದರೂ ಕೇಸಸ್ ಇದೆ ಅಥವಾ ಏನಾದರೂ ಕಂಪ್ಲೇಂಟ್ಸ್ ಇದೆ ಅಂತ ಇದ್ದಾಗ ಆ ಕೇಸ್ ಅಥವಾ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಟ್, ಎನ್ಕ್ವೈರಿ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಸೊ HR ಮ್ಯಾನೇಜರು ನಾನು ಇನ್ವೆಸ್ಟಿಗೇಟ್ ಮಾಡೋದಿಲ್ಲ, ಇನ್ಯಾರೋ ಮಾಡಲಿ ಅಂತ ಹೇಳಿ ಹಾಗೆ ಹೇಳಲಿಕ್ಕಾಗೋದಿಲ್ಲ. HR ಮ್ಯಾನೇಜರ್ ಆದವರೇ ಯಾವ ವರ್ಕರಿನ ವಿರುದ್ಧ ಕಂಪ್ಲೇಂಟ್ ಅಥವಾ ಕೇಸ್ ಬಂದಿರುತ್ತೆ ಅವರು ಏನು ಮಾಡಬೇಕಾಗುತ್ತೆ, ಆವಾಗ ಆ ಸಂದರ್ಭದಲ್ಲಿ HR ಮ್ಯಾನೇಜರು ಇನ್ವೆಸ್ಟಿಗೇಷನನ್ನು, ಎನ್ಕ್ವೈರಿಯನ್ನು ಮಾಡಬೇಕು. ನಿಜವಾಗಿ ವರ್ಕರಿನ ಬಿಹೇವಿಯರ್ ಈ ರೀತಿಯಾಗಿ ಇದೆಯಾ, ಅವನ ಮೇಲೆ ಹಾಕಿದಂಥ ಕೇಸು ಅಥವಾ ಕಂಪ್ಲೇಂಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳಿ ಇನ್ವೆಸ್ಟಿಗೇಟ್, ಎನ್ಕ್ವೈರಿ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಫೋರ್ತ್ ಒನ್ ಈಸ್ ಟು ಮೇಂಟೈನ್ ನಾಲೆಜ್ ಆಫ್ ಟ್ರೆಂಡ್ಸ್, ಬೆಸ್ಟ್ ಪ್ರಾಕ್ಟೀಸಸ್, ರೆಗ್ಯುಲೇಟರಿ ಚೇಂಜಸ್ ಆ್ಯಂಡ್ ನ್ಯೂ ಟೆಕ್ನಾಲಜೀಸ್ ಇನ್ ಹ್ಯೂಮನ್ ರಿಸೋರ್ಸಸ್, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಲಾ. ಸೊ ನೆಕ್ಸ್ಟ್ ಡ್ಯೂಟಿ ಏನು ಅಂತ ಹೇಳಿದರೆ HR ಮ್ಯಾನೇಜರ್ ಏನೇನು ಮಾರ್ಕೆಟಿನಲ್ಲಿ ಹೊಸ ಹೊಸ ಟ್ರೆಂಡ್ಸ್ ಬರ್ತಾ ಇರುತ್ತೆ ಅದ್ರ ಬಗ್ಗೆ ನಾಲೆಜನ್ನು ಹೊಂದ್ಕೋಬೇಕಾಗುತ್ತೆ. ಅಂದರೆ ಯಾವುದೇ ವಿಷಯದ ಬಗ್ಗೆ ಏನೇ ಚೇಂಜಸ್ ಆಗ್ತಾ ಇದೆ, ಟ್ರೆಂಡ್ ಚೇಂಜಸ್ ಆಗ್ತಾ ಇದೆ, ಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಅಂತ ಇದ್ದರೆ ಅದರ ಬಗ್ಗೆ ಇವರು ಸ್ವಲ್ಪ ಕ್ಯೂರಿಯಾಸಿಟಿಯನ್ನು ಇಟ್ಕೋಬೇಕಾಗುತ್ತೆ, ನಾಲೆಜನ್ನು ಎಕ್ವೈರ್ ಮಾಡ್ತಾ ಬರಬೇಕಾಗುತ್ತೆ. ಕಂಪ್ನಿಯಲ್ಲಿ ಬೆಸ್ಟ್ ಪ್ರಾಕ್ಟೀಸಸನ್ನು ತರಬೇಕಾಗುತ್ತೆ. ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳಿದರೆ ಮೇ ಬಿ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ, ವರ್ಕರ್ಸನ್ನು ಅವರ ಮನೆಯಿಂದ ಪಿಕ್ ಮಾಡೋದು, ಫ್ಯಾಕ್ಟ್ರಿಗೆ ಬಿಡೋದು, ಮತ್ತು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮುಗಿದ ನಂತರ ಅಲ್ಲಿಂದ ಪಿಕ್ ಮಾಡಿಬಿಟ್ಟು ಅವರ ಮನೆಗೆ ಬಿಡುವಂಥದ್ದು, ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಆಗುತ್ತೆ. ಸೊ ಆ ಬೆಸ್ಟ್ ಪ್ರಾಕ್ಟೀಸಸನ್ನು ಹಲವಾರು, ಇದು ಒಂದು ನಾನು ಎಕ್ಸಾಂಪಲ್ ಹೇಳಿದ್ದು, ಹಲವಾರು ಕಂಪ್ನಿಯಲ್ಲಿ ಬೆಸ್ಟ್ ಪ್ರಾಕ್ಟೀಸಸನ್ನು ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು HR ಮ್ಯಾನೇಜರ್ ಫಾಲೋ ಮಾಡಬೇಕು, ಅಂದರೆ ಅವ್ರು ಮಾತ್ರ ಮಾಡೋದೆಲ್ಲ ಮಾಡಿಸ್ಬೇಕಾಗುತ್ತೆ. ಸೊ ಬೆಸ್ಟ್ ಪ್ರಾಕ್ಟೀಸಸನ್ನು ಸಹ ಇಲ್ಲಿ ಫಾಲೋ ಮಾಡಬೇಕು. ಅದರಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಆ ವರ್ಕರ್ ಪಂಕ್ಚುಯಲ್ ಆಗಿರ್ತಾರೆ, ಕರೆಕ್ಟ್ ಆದಂಥ ಟೈಮಿನಲ್ಲಿ ಬರ್ತಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಅಂಥ ಎಫಿಷಿಯೆಂಟ್ ವರ್ಕರನ್ನು ರೆಕಗ್ನೈಸ್ ಮಾಡೋದು, ಐಡೆಂಟಿಫೈ ಮಾಡುವಂಥ ಜವಾಬ್ದಾರಿಯು HR ಮ್ಯಾನೇಜರ್ದಾಗಿರುತ್ತೆ. ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸಲ್ಲಿ ಬರುತ್ತೆ, ಬೆಸ್ಟ್ ಬಿಹೇವಿಯರಲ್ಲಿ ಬರುತ್ತೆ. ರೆಗ್ಯುಲೇಟರಿ ಚೇಂಜಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಸರ್ಕಾರ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಕಾನೂನನ್ನು ತರ್ತಾರೆ ಅಂತ ಇದ್ದಾಗ ಅಥವಾ ಕಾನೂನಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ ಅಂತ ಇದ್ದಾಗ ಅದರ ಬಗ್ಗೆ HR ಮ್ಯಾನೇಜರಿಗೆ ನಾಲೆಜ್ ಇರಬೇಕು. ಅಂದರೆ ತಮ್ಮ ನಾಲೆಜನ್ನು ಅಪ್ಡೇಟ್ ಮಾಡ್ತಾ ಇರಬೇಕಾಗುತ್ತೆ.
ನ್ಯೂ ಟೆಕ್ನಾಲಜಿ. ಸೊ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಟೆಕ್ನಾಲಜಿ ಮಾರ್ಕೆಟಲ್ಲಿ ಬರುತ್ತೆ ಅಂತ ಇದ್ದಾಗ ಆ ಟೆಕ್ನಾಲಜೀಸಿನ ಅಗತ್ಯ ನಮ್ಮ ಕಂಪ್ನಿಗೆ ಇದೆ ಅಂತ ಇದ್ದರೆ ಅಂಥ ಟೆಕ್ನಾಲಜಿ ಬಗ್ಗೆ ನಾಲೆಜನ್ನು ಪಡ್ಕೋಬೇಕು ಮತ್ತು ಅಂಥ ಟೆಕ್ನಾಲಜಿಯನ್ನು ನಮ್ಮ ಕಂಪನಿಗೆ ಅಡಾಪ್ಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತ ಹೇಳಿ ಆಲೋಚನೆಯನ್ನು ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಮತ್ತು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್, ಏನೇನು ಸ್ಕಿಲ್ ಸೆಟ್ಸ್ ವರ್ಕರ್ಸಲ್ಲಿ ಇರುತ್ತೆ ಅದನ್ನು ಮ್ಯಾನೇಜ್ ಮಾಡಬೇಕು. ನಾನು ಆವಾಗ ಹೇಳಿದ ಹಾಗೆಯೇ ಎಲ್ಲ ವರ್ಕರ್ಸಿಗೆ ಎಲ್ಲ ರೀತಿಯಾದಂಥ ಸ್ಕಿಲ್ ಸೆಟ್ಸ್ ಇರೋದಿಲ್ಲ. ಕೆಲವರಲ್ಲಿ ಸ್ಕಿಲ್ಸ್ ಜಾಸ್ತಿ ಇರುತ್ತೆ, ಇನ್ನು ಕೆಲವರಲ್ಲಿ ಸ್ಕಿಲ್ ಸೆಟ್ಸ್ ಕಡಿಮೆ ಇರುತ್ತೆ. ಅನ್ಸ್ಕಿಲ್ಡ್ ಆಗಿರ್ತಾರೆ ಅಥವಾ ಸೆಮಿ ಸ್ಕಿಲ್ಡ್ ಆಗಿರ್ತಾರೆ. ಸೊ ಅವರನ್ನು ನಾವೇನು ಮಾಡಬೇಕಾಗುತ್ತೆ, ಮುಂದಿನ ಹಂತಕ್ಕೆ ತೊಗೊಂಡು ಹೋಗಬೇಕು. ಅನ್ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ವರ್ಕರ್ಸನ್ನು ಸ್ಕಿಲ್ಫುಲ್ ವರ್ಕರ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಮುಂದಿನ ಹಂತಕ್ಕೆ ತೊಗೊಂಡು ಹೋಗಬೇಕು ಅಂತ ಹೇಳಿದರೆ ಅವರಿಗೆ ಟ್ರೈನಿಂಗನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಲೆವೆಲ್ಲಿನ ವರ್ಕರ್ಸನ್ನು ಮ್ಯಾನೇಜ್ ಮಾಡುವಂಥ ಆರ್ಟ್ ಏನಿದೆ, ಸ್ಕಿಲ್ ಏನಿದೆ, ಕಲೆ ಏನಿದೆ HR ಮ್ಯಾನೇಜರಲ್ಲಿ ಇರಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಲಾ ಅಂದರೆ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಬೇರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದ ಇನ್ಫ್ಲುಯೆನ್ಸ್ ಆಗದೇನೆ, ಬೇರೆ ಯಾವುದೋ ಪವರ್ಫುಲ್ ವ್ಯಕ್ತಿಯಿಂದ ಇನ್ಫ್ಲುಯೆನ್ಸ್ ಆಗದೇನೆ, ಪಾರ್ಶಿಯಾಲಿಟಿಯನ್ನು ತೋರಿಸ್ದೇನೆ ಸೂಟೇಬಲ್ ಕ್ಯಾಂಡಿಡೇಟನ್ನು ರೈಟ್ ಜಾಬಿಗೆ ರೈಟ್ ಟೈಮಿನಲ್ಲಿ ಸೆಲೆಕ್ಟ್ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಸೊ HR ಮ್ಯಾನೇಜರಿನಲ್ಲಿ ಯಾವ ರೀತಿಯಾದಂಥ ಸ್ಕಿಲ್ಸ್ ಇರಬೇಕು ಅದು ನಮ್ಮ ನೆಕ್ಸ್ಟ್ ಟಾಪಿಕ್. ರಿಕ್ವೈರ್ಡ್ ಸ್ಕಿಲ್ ಸೆಟ್ಸ್. HR ಮ್ಯಾನೇಜರಿನಲ್ಲಿ ಯಾವ ರೀತಿಯಾದಂಥ ಸ್ಕಿಲ್ಸು ಟ್ಯಾಲೆಂಟ್ ಇರಬೇಕು ಇದನ್ನು ನಾವು ರಿಕ್ವೈರ್ಡ್ ಸ್ಕಿಲ್ಸ್ ಅಂತ ಹೇಳ್ತೇವೆ, ಅಥವಾ ಪ್ರೀ ರಿಕ್ವಿಸಿಟ್ ಸ್ಕಿಲ್ಸ್ ಅಂತಾನೂ ಹೇಳ್ಬೋದು. ಎಲ್ಲರೂ HR ಮ್ಯಾನೇಜರ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. HR ಮ್ಯಾನೇಜರ್ ಅಂತ ಕರೆಸ್ಕೋಬೇಕು ಅಂತ ಹೇಳಿದರೆ ಕೆಲವೊಂದು ಸ್ಕಿಲ್ ಸೆಟ್ಸ್ ಅವರಲ್ಲಿ ಇರಬೇಕಾಗುತ್ತೆ. ಅವರ ಪರ್ಸ್ನಾಲಿಟಿಯಲ್ಲಿ ಆ ಸ್ಕಿಲ್ ಸೆಟ್ಸ್ ಇರಬೇಕು. ಯಾವುದೆಲ್ಲ ಅಂತ ಹೇಳಿದರೆ, ಫಸ್ಟ್ ಒನ್ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್. ಒಬ್ಬ ಮ್ಯಾನೇಜರ್ HR ಮ್ಯಾನೇಜರ್ ಅಂತ ಹೇಳಿ ಕರೆಸ್ಕೋಬೇಕು ಅಂತ ಹೇಳಿದರೆ ಆ ಮ್ಯಾನೇಜರಿಗೆ ಎಕ್ಸಲೆಂಟ್ ವರ್ಬಲ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ವರ್ಬಲ್ ಅಂತ ಹೇಳಿದರೆ ಓರಲ್, ಮಾತಾಡುವಂಥ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಅದರ ಜೊತೆಗೆ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಲು ಸಹ ಇರಬೇಕಾಗತ್ತೆ. ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿ ಇರಬೇಕು, ಜೊತೆಗೆ ಓರಲ್ ಕಮ್ಯುನಿಕೇಷನ್ ಸ್ಕಿಲ್. ಯಾಕೆ ಇದು ಬೇಕು ಅಂತ ಹೇಳಿದರೆ, ಈ ಸ್ಕಿಲ್ ಸೆಟ್ಸ್ ಯಾಕೆ HR ಮ್ಯಾನೇಜರಲ್ಲಿ ಇರಬೇಕು ಅಂತ ಹೇಳಿದರೆ, ಅವನು ಕಂಪ್ನಿ ಒಳಗಡೆ ಹಲವಾರು ವ್ಯಕ್ತಿ ಜೊತೆಗೆ ಒಡನಾಟವನ್ನು ಇಟ್ಕೊಳ್ತಾನೆ. ಸೊ ಹಲವಾರು ಪರ್ಸ್ನಾಲಿಟಿ ಜೊತೆಗೆ ಬೆರೀತಾನೆ. ಹಲವಾರು ಪರ್ಸ್ನಾಲಿಟಿಯನ್ನು ಮೇಂಟೈನ್ ಮಾಡಬೇಕು, ಅವರನ್ನು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದರೆ ವರ್ಬಲ್ ಮತ್ತು ರಿಟರ್ನ್ ಕಮ್ಯುನಿಕೇಷನಿಂದ ಅದು ಮಾತ್ರ ಸಾಧ್ಯ ಆಗುತ್ತೆ. ನೆಕ್ಸ್ಟು ಸ್ಕಿಲ್ ಸೆಟ್ಸ್ ಅಂತ ಬಂದಾಗ ಎಕ್ಸಲೆಂಟ್ ಇಂಟರ್ಪರ್ಸನಲ್ ನೆಗೋಸಿಯೇಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಸ್ಕಿಲ್. ಇಂಟರ್ಪರ್ಸನಲ್ ಸ್ಕಿಲ್ ಅಂತ ಹೇಳಿದರೆ ಒಬ್ಬ HR ಮ್ಯಾನೇಜರ್ ಇನ್ನೊಬ್ಬರ ವ್ಯಕ್ತಿ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅದನ್ನು ನಾವು ಇಂಟರ್ಪರ್ಸನಲ್ ಸ್ಕಿಲ್ ಅಂತ ಹೇಳ್ತೇವೆ. ಒನ್ ಪರ್ಸನ್ ಈಸ್ ಗೋಯಿಂಗ್ ಟು ಡೀಲ್ ವಿತ್ ದ ಅನದರ್ ಪರ್ಸನ್. ಸೊ ಹೌ ಹಿ ಹ್ಯಾಸ್ ಟು ಬಿಹೇವ್ ಹಿಮ್ಸೆಲ್ಫ್ or how he has to manage the opposite party, that refers to interpersonal skill. ಸೊ ನಮ್ಮ ಎದುರುಗಡೆ ಇದ್ದಂಥ ವ್ಯಕ್ತಿ ಜೊತೆಗೆ ನಾವು ಯಾವ ರೀತಿಯಾಗಿ ಸಂಬಂಧವನ್ನು, ಬಿಸ್ನೆಸ್ ರಿಲೇಷನ್ಶಿಪ್ಪನ್ನು ಬೆಳೆಸ್ಕೋಬೇಕು, ಯಾವ ರೀತಿಯಾಗಿ ಅವನನ್ನು ಡೀಲ್ ಮಾಡಬೇಕಾಗತ್ತೆ, ಮಾತುಕತೆ ಅವರನ್ನು ಹೇಗೆ ನಡೆಸ್ಕೋಬೇಕಾಗತ್ತೆ, ಅದನ್ನು ನಾವೇನಂತ ಹೇಳ್ತೇವೆ ಇಂಟರ್ಪರ್ಸನಲ್ ಸ್ಕಿಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇಸ್ ನೆಗೋಸಿಯೇಷನ್ ಸ್ಕಿಲ್ ಅಂದರೆ ಅದೇ ಮಾತುಕತೆ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು, ಡಿಸ್ಕಷನ್ ಮಾಡುವಂಥದ್ದು, ಅದನ್ನು ನಾವು ನೆಗೋಸಿಯೇಷನ್ ಸ್ಕಿಲ್ ಅಂತ ಹೇಳ್ತೇವೆ. ಸೊ HR ಮ್ಯಾನೇಜರ್ ಮೌನಿ ಆಗಿರಬಾರ್ದು. ನಾನಾಯಿತು ನನ್ನ ಆಲೋಚನೆಗಳಾಯಿತು ಅಂತ ಹೇಳಿ ಸುಮ್ಮನೆ ಇರಬಾರ್ದು. ಅವರು ಡಿಸ್ಕಷನ್ ಮಾಡುವಂಥ ಕೆಪಾಸಿಟಿ ಅವರಲ್ಲಿ ಇರಬೇಕು. ಮಾತುಕತೆ, ಚರ್ಚೆ, ನೆಗೋಸಿಯೇಷನ್ನು ಮಾಡುವಂಥ ಸ್ಕಿಲ್ ಸೆಟ್ಸ್ HR ಮ್ಯಾನೇಜರಲ್ಲಿ ಇರಬೇಕು. ಅದರಲ್ಲಿ ನೆಕ್ಸ್ಟು ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಸ್ಕಿಲ್ಸ್. ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತ ಹೇಳಿದರೆ ಏನು ಕಾನ್ಫ್ಲಿಕ್ಟ್ ಆಗುತ್ತೆ, ಏನು ಕ್ವಾರಲ್ ಆಗುತ್ತೆ, ಏನು ಜಗಳಗಳಾಗುತ್ತೆ, ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗುತ್ತೆ ಅದನ್ನು ರಿಸಾಲ್ವ್ ಮಾಡುವಂಥ ಸ್ಕಿಲ್ ಇರಬೇಕು, ಅದನ್ನು ಸಾಲ್ವ್ ಮಾಡುವಂಥ ಸ್ಕಿಲ್ ಇರಬೇಕಾಗುತ್ತೆ. ಒಬ್ಬ ವರ್ಕರ್ ಇನ್ನೊಬ್ಬರು ವರ್ಕರ್ ಅವರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದೆ, ಏನು ಮಾತುಕತೆಯಲ್ಲೇ ಅವರು ಜೋರಾಗಿ ಜಗಳ ಆಡ್ತಾ ಇದ್ದಾರೆ ಅಂತ ಇದ್ದಾಗ HR ಮ್ಯಾನೇಜರ್ ಅದು ನನಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಸುಮ್ಮನೆ ಕೂರೋ ಹಾಗೆ ಇಲ್ಲ. ಸೊ ಅಲ್ಲಿ ಅವರು ಅಂಥ ಜಗಳಗಳಿಗೆ ಒಂದು ಸೊಲ್ಯೂಷನನ್ನು ಹುಡುಕಬೇಕಾಗುತ್ತೆ. ಸೊ ಆ ಕಾನ್ಫ್ಲಿಕ್ಟ್, ಆ ಕ್ವಾರಲ್, ಆ ಜಗಳವನ್ನು ಸುಸೂತ್ರವಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಕಲೆ ಇರಬೇಕು. ನೆಕ್ಸ್ಟ್ ಈಸ್ ಥರ್ಡ್ ಒನ್ ಎಕ್ಸಲೆಂಟ್ ಆರ್ಗನೈಸೇಷನಲ್ ಸ್ಕಿಲ್ಸ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್. ಆರ್ಗನೈಸೇಷನಲ್ ಸ್ಕಿಲ್ಸ್ ಅಂತ ಹೇಳಿದರೆ ಇಲ್ಲಿ
ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡುವಂಥದ್ದು ವರ್ಕರ್ಸನ್ನು ಅದು ಬರುತ್ತೆ. ಅದ್ರ ಜೊತೆಗೆ ವರ್ಕರ್ಸನ್ನು ಆರ್ಗನೈಸ್ ಮಾಡೋದು, ಎಸ್ಪೆಷಲಿ ಪ್ರೋಗ್ರಾಮ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ವರ್ಕರ್ಸಲ್ಲಿ ಸ್ಕಿಲ್ ಸೆಟ್ಸ್ ಇರುತ್ತೆ, ಅದನ್ನು ಸರಿಯಾಗಿ ಕಾಂಬಿನೇಷನ್ ಮಾಡುವಂಥದ್ದು, ಕಂಬೈನ್ ಮಾಡುವಂಥದ್ದು, ಅದನ್ನು ಆರ್ಗನೈಸೇಷನಲ್ ಸ್ಕಿಲ್ ಅಂತ ಹೇಳ್ತೇವೆ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಂದು ಟಾಸ್ಕನ್ನು, ಒಂದು ಜಾಬನ್ನು ವರ್ಕರಿಗೆ HR ಮ್ಯಾನೇಜರಿಗೆ ಕೊಟ್ಟಿದ್ದಾರೆ ಅಂತ ಇದ್ರೆ, ಅದನ್ನು ತನ್ನ ಫಾಲೋವರ್ಸಿಂದ ಹೇಗೆ ನಿಭಾಯಿಸ್ಕೊಂಡು ಹೋಗೋದು, ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು, ಅದನ್ನು ಆರ್ಗನೈಸೇಷನಲ್ ಸ್ಕಿಲ್ ಅಂತ ಹೇಳ್ತೇವೆ. ಎಲ್ಲ ರಿಸೋರ್ಸಸ್ ಅನ್ನು ಒಟ್ಟುಗೂಡಿ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡುವಂಥ ಸ್ಕಿಲ್ ಅನ್ನು ಆರ್ಗನೈಸೇಷನಲ್ ಸ್ಕಿಲ್ ಅಂತ ಹೇಳ್ತೇವೆ. ಸೊ ಇಲ್ಲಿ ರಿಸೋರ್ಸಸ್ ಅಂದರೆ ಫಿಸಿಕಲ್ ರಿಸೋರ್ಸಸ್ ಇರ್ಬೋದು, ಹ್ಯೂಮನ್ ರಿಸೋರ್ಸಸ್ ಇರ್ಬೋದು, ಫಿನಾನ್ಷಿಯಲ್ ರಿಸೋರ್ಸಸ್ ಇರ್ಬೋದು, ಈ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು, ಈ ಎಲ್ಲ ರಿಸೋರ್ಸಸ್ಸನ್ನು ಕಂಬೈನ್ ಮಾಡಿಬಿಟ್ಟು ಏನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋದನ್ನು ನಾವೇನಂತ ಹೇಳ್ತೇವೆ, ಆರ್ಗನೈಸೇಷನಲ್ ಸ್ಕಿಲ್ ಅಂತ ಹೇಳ್ತೇವೆ. ಅಟೆನ್ಷನ್ ಟು ಡೀಟೇಲ್ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಪ್ಲಾನಿಂಗ್ಸನ್ನು HR ಮ್ಯಾನೇಜರಿಗೆ ತಿಳಿಸಿರ್ತಾರೆ, ಅವರ ಪ್ಲಾನಿಂಗನ್ನು HR ಮ್ಯಾನೇಜರಿಗೆ ತಿಳಿಸಿರ್ತಾರೆ, HR ಮ್ಯಾನೇಜರ್ ಆ ಪ್ಲಾನಿಂಗಿನ ಡೀಟೇಲ್ಸನ್ನು ಪಡ್ಕೋಬೇಕಾಗುತ್ತೆ. ಡೀಟೇಲ್ಸ್ ಅಂತ ಹೇಳಿದರೆ ಒಂದು ಕೆಲಸ ಅಂತ ಬಂದಾಗ ಆ ಕೆಲಸಕ್ಕೆ ಅದರದೇ ಆದಂಥ ಡೀಟೇಲಿಂಗ್ಸ್ ಇರುತ್ತೆ. ಆ ಎಲ್ಲ ಡೀಟೇಲಿಂಗ್ಸ್ ಮೈನ್ಯೂಟ್ ಚಿಕ್ಕ ವಿಷಯದ ಬಗ್ಗೆ ಅಟೆನ್ಷನ್ ಅನ್ನು ಕೊಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. ಯಾಕೆ ಒಂದು ಕೆಲಸದ ಬಗ್ಗೆ ಚಿಕ್ಕ ಡೀಟೇಲಿಂಗ್ಸ್ ಬಗ್ಗೆ ಅಟೆನ್ಷನ್ ಕೊಡಬೇಕು ಅಂತ ಹೇಳಿದರೆ, ಆವಾಗ ಅವನಿಗೆ ಐಡಿಯಾಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ, ಯಾವ ಕೆಲಸವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ನಾಲೆಜ್ ಇರುತ್ತೆ. ಸಪೋಸ್ ಮೈನ್ಯೂಟ್ ಚಿಕ್ಕ ವಿಷಯದ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಏನೋ ಪ್ಲಾನಿಂಗ್ ಮಾಡಿದ್ದಾರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ನಾನು ಅದನ್ನು ನನ್ನ ಟೀಮ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡಿದರೆ ಆಯಿತು ಅಂತ ಹೇಳಿ ಹಾಗೆ ಆಗಬಾರ್ದು. ಯಾವ ಅರ್ಥದಲ್ಲಿ ಪ್ಲಾನಿಂಗನ್ನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು HR ಮ್ಯಾನೇಜರಿಗೆ ತಿಳಿಸಿರ್ತಾರೆ, ಅದೇ ಅರ್ಥದಲ್ಲಿ ತನ್ನ ಫಾಲೋವರ್ಸಿನಿಂದ, ಟೀಮ್ ಮೆಂಬರ್ಸಿಂದ ಅದನ್ನು ಎಕ್ಸಿಕ್ಯೂಟ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಡೀಟೇಲಿಂಗ್ ಬಗ್ಗೆ ಜಾಸ್ತಿ ಅಟೆನ್ಷನ್ HR ಮ್ಯಾನೇಜರ್ ಕೊಡಬೇಕಾಗುತ್ತೆ. ಫೋರ್ತ್ ರಿಕ್ವೈರ್ಡ್ ಸ್ಕಿಲ್ ಇಸ್ ಸ್ಟ್ರಾಂಗ್ ಅನಾಲಿಟಿಕಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಸೊ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಅನಾಲಿಟಿಕಲ್ ಸ್ಕಿಲ್ ಬೇಕಾಗಿರುತ್ತೆ. ಅನಾಲಿಟಿಕಲ್ ಸ್ಕಿಲ್ ಅಂದರೆ ಅನಲೈಸಿಂಗ್ ಸ್ಕಿಲ್. 360 ಡಿಗ್ರಿಯಲ್ಲಿ ಪ್ರಾಬ್ಲಮನ್ನು ನಾವು ಅನಾಲಿಸಿಸ್ ಮಾಡುವಂಥದ್ದು HR ಮ್ಯಾನೇಜರ್ ಕಲಿಬೇಕಾಗುತ್ತೆ. ಅಂದರೆ ನನ್ನ ಮೂಗಿನ ನೇರಕ್ಕೆ ಅಥವಾ ನನ್ನ ದೃಷ್ಟಿಕೋನದಿಂದ ಮಾತ್ರ ನಾನು ಪ್ರಾಬ್ಲಮನ್ನು ಅನಾಲಿಸಿಸ್ ಮಾಡ್ತೇನೆ, ಪ್ರಾಬ್ಲಮನ್ನು ಇವ್ಯಾಲ್ಯೂಯೇಟ್ ಮಾಡ್ತೇನೆ, ಪ್ರಾಬ್ಲಮ್ ಬಗ್ಗೆ ಆಲೋಚನೆಯನ್ನು ಮಾಡ್ತೇನೆ, ಅದು ಸರಿಯಲ್ಲ. 360 ಡಿಗ್ರಿಯಲ್ಲಿಯೂ ಸಹ ಎಲ್ಲ ಆ್ಯಂಗಲಿನಿಂದ ಏನು ಪ್ರಾಬ್ಲಮ್ ರೈಸ್ ಆಗಿದೆ ಆ ಪ್ರಾಬ್ಲಮನ್ನು HR ಮ್ಯಾನೇಜರ್ ಆದವರು ಸ್ಟಡಿ ಮಾಡಬೇಕಾಗುತ್ತೆ, ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದು ಅವರ ಜವಾಬ್ದಾರಿ ಆಗಿರುತ್ತೆ. ಅದು ರಿಕ್ವೈರ್ಡ್ ಸ್ಕಿಲ್. HR ಮ್ಯಾನೇಜರಲ್ಲಿ ಆ ರೀತಿಯಾದಂಥ ಸ್ಕಿಲ್ ಸೆಟ್ಸ್ ಇರಬೇಕು, ಅನಾಲಿಟಿಕಲ್ ಸ್ಕಿಲ್ ಸೆಟ್ ಇರಬೇಕು, ಆಲೋಚನೆ ಮಾಡುವಂಥದ್ದು, ಎಲ್ಲ ದೃಷ್ಟಿಕೋನದಿಂದ ಆಲೋಚನೆ ಮಾಡುವಂಥ ಆರ್ಟ್, ಟ್ಯಾಲೆಂಟ್, ಸ್ಕಿಲ್ ಇರಬೇಕು. ಫಿಫ್ತ್ ಒನ್ ಈಸ್ ability to act with integrity, professionalism and confidentiality. Ability to act with integrity ಅಂತ ಹೇಳಿದ್ರೆ ಎಲ್ಲರನ್ನ ಸಮಾನವಾಗಿ ನೋಡಬೇಕಾಗುತ್ತೆ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಗಮನದಲ್ಲಿ ಇಟ್ಕೋಬೇಕು HR ಮ್ಯಾನೇಜರ್. ಪಾರ್ಶಿಯಾಲಿಟಿಯನ್ನು ಮಾಡಬಾರ್ದು, ಬಯಾಸ್ ಡಿಸಿಷನನ್ನು ತಗೋಬಾರ್ದು. ಅದರ ಜೊತೆಗೆ ಪ್ರೊಫೆಷನಲಿಸಮ್ ಅಂತ ಹೇಳಿದರೆ ತಮ್ಮ ವೃತ್ತಿಗೆ ಅವರು ಗೌರವವನ್ನು ಕೊಡಬೇಕಾಗುತ್ತೆ, ತಮ್ಮ ವೃತ್ತಿಯ ವಿರುದ್ಧ ಹೋಗಬಾರ್ದು. ಈಗ ಸಪೋಸ್ ನಾನು ಟೀಚರ್ ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದೇನೆ ಅಂತ ಇದ್ದರೆ ಆ ಟೀಚರ್ ಕಮ್ಯುನಿಟಿಗೆ ನಾನು ಗೌರವವನ್ನು ಕೊಡಬೇಕಾಗುತ್ತೆ. ನಾನೇ ಟೀಚರ್ಸ್ ಹಾಗಿರ್ತಾರೆ, ಟೀಚರ್ಸ್ ಹೀಗಿರ್ತಾರೆ, ಟೀಚರ್ಸ್ ಸರಿಯಾಗಿ ಪಾಠ ಮಾಡೋದಿಲ್ಲ, ಟೀಚರ್ಸ್ ಮಕ್ಕಳ ಬಗ್ಗೆ ಕಾಳಜಿಯನ್ನು ತೋರಿಸೋದಿಲ್ಲ, ನಾನು ಯಾಕಪ್ಪ ಈ ಪ್ರೊಫೆಷನಿಗೆ ಬಂದೆ, ಈ ರೀತಿಯಾಗಿ ಅಸಮಾಧಾನವನ್ನು ತೋರಿಸುವಂಥ ವ್ಯಕ್ತಿ ಆಗಿರಬಾರ್ದು. ಸೊ ಪ್ರೊಫೆಷನಲಿಸಮ್ ಅಂದರೆ ನಮ್ಮ ವೃತ್ತಿಗೆ, ನಮ್ಮ ಕೆಲಸಕ್ಕೆ, ನಮ್ಮ ಪ್ರೊಫೆಷನ್ಗೆ ನಾವು ಗೌರವವನ್ನು ಕೊಡಬೇಕಾಗುತ್ತೆ. ಸೊ HR ಮ್ಯಾನೇಜರ್ ಅಂತ ಬಂದಾಗ ಅವರು ವರ್ಕರ್ಸಿಗೆ ಅವ್ರು ಮಾಡುವಂಥ ಕೆಲಸಕ್ಕೆ ಅವರು ಗೌರವವನ್ನು ಕೊಡಬೇಕಾಗುತ್ತೆ. ಪ್ರೊಫೆಷನಲಿಸಮ್ಗೆ ಅದರದೇ ಆದಂಥ, ಪ್ರೊಫೆಷನ್ಗೆ ಅದರದೇ ಆದಂಥ ಸೀಕ್ರೆಸಿ ಇರುತ್ತೆ, ಆ ಕಾನ್ಫಿಡೆನ್ಷಿಯಾಲಿಟಿಯನ್ನು ಸಹ ಮೇಂಟೈನ್ ಮಾಡಬೇಕಾಗುತ್ತೆ. ಕಾನ್ಫಿಡೆನ್ಷಿಯಾಲಿಟಿ ಅಂತ ಹೇಳಿದ್ರೆ ಕೆಲವೊಂದು ಬಿಸ್ನೆಸ್ ಸೀಕ್ರೆಟ್ಸ್ ಇರುತ್ತೆ, ಕಂಪನಿಗೆ ಸಂಬಂಧಪಟ್ಟ ಹಾಗೆ ಸೀಕ್ರೆಟ್ಸ್ ಇರುತ್ತೆ, ನಮ್ಮ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ ಸೀಕ್ರೆಟ್ಸ್ ಇರುತ್ತೆ. ಆ ಎಲ್ಲ ಸೀಕ್ರೆಟ್ಸನ್ನು ನಾವು ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ, ಅದನ್ನು ಎಲ್ಲೂ ಬಿಟ್ಕೊಡ್ಬಾರ್ದು. ಈಗ ನಮ್ಮ ಟೀಮ್ನಲ್ಲೇ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲವು ವರ್ಕರ್ಸ್ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಬಂದಾಗ ಅದನ್ನು ನಾವು ಪ್ರಚಾರ ಮಾಡಬಾರ್ದು.
ನಮ್ಮ ಕಾಂಪಿಟೀಟರ್ಸ್ ಕಂಪ್ನಿಗೆ ಹೋಗ್ಬಿಟ್ಟು ನಮ್ಮಲ್ಲಿ ವರ್ಕರ್ಸೇ ಸರಿಯಾಗಿ ಅಪಾಯಿಂಟ್ಮೆಂಟ್ ಆಗಲಿಲ್ಲ, ಅವರಲ್ಲಿ ಯಾವ ಸ್ಕಿಲ್ ಇಲ್ಲ, ಅಂಥವ್ರ ಜೊತೆ ನಾನು ಸಂಸಾಟವನ್ನು ಮಾಡಬೇಕು ಅಂತೇಳಿ ಆ ರೀತಿಯಾಗಿ ನೆಗೆಟಿವ್ ಒಪಿನಿಯನನ್ನು ನಾವು ಮಾರ್ಕೆಟಲ್ಲಿ ಅಥವಾ ನಮ್ಮ ಕಾಂಪಿಟೀಟರ್ಸ್ಗೆ ಹೇಳ್ಕೊಳ್ಳುವಂಥದ್ದಲ್ಲ. ಕೆಲವೊಂದು ಕಾನ್ಫಿಡೆನ್ಶಿಯಾಲಿಟಿ, ಕೆಲವೊಂದು ಸೀಕ್ರೆಟ್ಸನ್ನು ನಾವು ಸೀಕ್ರೆಟ್ ಆಗಿನೇ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ಅಬೌಟ್ ದ ರಿಕ್ವೈರ್ಡ್ ಸ್ಕಿಲ್ಸ್ of any HR manager of any organization. Thank you.